ವಿಜಯನಗರದಲ್ಲಿ ಮತದಾನವನ್ನ ಮಾಡಿದ್ದಾರೆ ಪದ್ಮಶ್ರೀ ಪುರಸ್ಕೃತೆ ಮಂಜಮ್ಮ ಜೋಗತಿ. ಮತದಾನ ಮಾಡುವ ಮೂಲಕ ನನ್ನ ಹಕ್ಕನ್ನ ನಾನು ಚಲಾಯಿಸಿದ್ದೇನೆ, ನೀವು ನಿಮ್ಮ ಹಕ್ಕನ್ನ ಚಲಾಯಿಸಿ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ ಮಂಜಮ್ಮ ಜೋಗತಿ. ಇದೊಂದು ರಾಷ್ಟ್ರೀಯ ಹಬ್ಬ, ಪ್ರಜಾಪ್ರಭುತ್ವದ ಹಬ್ಬ. ಮತದಾನ ಕೇಂದ್ರಕ್ಕೆ ತೆರಳಿ ಸೂಕ್ತವಾದ ಅಭ್ಯರ್ಥಿಗೆ ಮತದಾನ ಮಾಡಿ ಮರಿಯಮ್ಮನಹಳ್ಳಿಯಲ್ಲಿ ಮತಗಟ್ಟೆಯಲ್ಲಿ ಮತದಾನ ಮಾಡಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮಂಜಮ್ಮ ಜೋಗತಿ. ಓಕೆ ಅಮ್ಮ. ಎಲ್ರಿಗೂ ನಮಸ್ಕಾರ. ನಾನು ಮಂಜಮ್ಮ ಜೋಗತಿ. ಇವತ್ತು ನನ್ನ ಹಕ್ಕನ್ನು ನಾನು ಚಲಾಯಿಸಿದ್ದೇನೆ, ನೀವು ನಿಮ್ಮ ಹಕ್ಕನ್ನು ಚಲಾಯಿಸ್ರಿ, ತಪ್ಪದೆ. ಇದೊಂದು ರಾಷ್ಟ್ರೀಯ ಹಬ್ಬ. ನಾವು ಯುಗಾದಿ, ಶ್ರಾವಣ ಯಾವ ರೀತಿ ಒಂದು ಹಬ್ಬವನ್ನು ಆಚರಿಸ್ತೀವೋ ಅದೇ ರೀತಿ ನಾವು ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರೂ ಖಂಡಿತವಾಗಿ ಮತಕೇಂದ್ರಕ್ಕೆ ಹೋಗಿ ನಿಮ್ಮ ಮತಗಳನ್ನು ಚಲಾಯಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಮಂಜಮ್ಮ ಜೋಗತಿ ಅವರು ಮತದಾನ ಮಾಡಿ ಬೇರೆಯವ್ರಿಗೂ ಕೂಡ ಕರೆ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಮತದಾನ ಮಾಡಿ ಅಂತ ಹೇಳಿದ್ದಾರೆ. ನಾವು ಎಲ್ಲ ಹಬ್ಬವನ್ನು ಹೇಗೆ ಆಚರಿಸ್ತೀವೋ ಅದೇ ರೀತಿಯಾಗಿ ಇದು ಕೂಡ ಒಂದು ರಾಷ್ಟ್ರೀಯ ಹಬ್ಬ, ಇದರಲ್ಲಿ ನಾವೆಲ್ಲರೂ ಭಾಗ್ಯ ಆಗಲೇಬೇಕು ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಯಾರೆಲ್ಲ ಇನ್ನೂ ವೋಟ್ ಹಾಕಿಲ್ವೋ ಅವ್ರಿಗೆಲ್ಲ ಇನ್ನೂ ಸಮಯ ಇದೆ. ಸಂಜೆ 6 ಗಂಟೆವರೆಗೂ ಕೂಡ ಮತದಾನವನ್ನು ಮಾಡಬಹುದು. ಕೆಲಸ ಕಾರ್ಯಗಳು ಏನೇ ಇದ್ರೂ, ಒತ್ತಡಗಳು ಏನೇ ಇದ್ರೂ ಕೂಡ ಹೋಗಿ ಮತದಾನವನ್ನು ಮಾಡಲೇಬೇಕಾಗತ್ತೆ. ಯಾಕಂದರೆ ನಾವು ನಮ್ಮ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಸುದಿನ ಇವತ್ತು ನಾವು ವೋಟ್ ಹಾಕಿ ಬಂದರೆ ಈ 5 ವರ್ಷ ನೆಮ್ಮದಿಯಾಗಿರ್ಬೋದು. ಏನೇ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಲ್ಲ ಅಂದರೂ ನೇರವಾಗಿ ಪ್ರಶ್ನೆಯನ್ನು ಮಾಡ್ಬೋದು. ನಾವು ನಿಮಗೆ ವೋಟ್ ಹಾಕಿದ್ವಿ, ಯಾಕೆ ಯಾವುದೇ ಕೆಲಸ ಕಾರ್ಯಗಳು ಆಗಿಲ್ಲ ಅಂತ ಕೇಳ್ಬೋದು. ಆದರೆ ವೋಟ್ ಹಾಕದೇ ಇದ್ದರೆ ನಮಗೆ ಕೇಳುವಂಥ ಅರ್ಹತೆಯೂ ಇರಲ್ಲ, ನೈತಿಕತೆಯೂ ಇರೋದಿಲ್ಲ. ಆ ಕಾರಣಕ್ಕಾಗಿಯೇ ಪ್ರತಿಯೊಬ್ಬರು ಕೂಡ ಜಾಗೃತಿ ಮೂಡುವಂಥ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವರು ಕೂಡ ಇದೊಂದು ರಾಷ್ಟ್ರೀಯ ಹಬ್ಬ, ಪ್ರಜಾಪ್ರಭುತ್ವದ ಹಬ್ಬ, ನಾವು ನೀವೆಲ್ಲ ಭಾಗ್ಯ ಆಗಲೇಬೇಕು, ಇದು ನಮ್ಮ ಕರ್ತವ್ಯ ಅಂತ ಮರಿಯಮ್ಮನಹಳ್ಳಿಯ ಮತಗಟ್ಟೆಯಲ್ಲಿ ಮತದಾನ ಮಾಡಿ ಬೇರೆಯವರಿಗೂ ಕೂಡ ಕರೆ ಕೊಟ್ಟಿದ್ದಾರೆ.